ಒಂದು ಮಾತು ಹೇಳ್ತೀನಿ, ನಾನೊಂದು ಹೆಣ್ಣಾಗಿ ಮಾತಾಡಬಾರ್ದು. ಈ ರೇಣುಕಾಸ್ವಾಮಿ, ಮೃತಪಟ್ಟ ರೇಣುಕಾಸ್ವಾಮಿ ಅವರು ತನ್ನ ಮರ್ಮಾಂಗವನ್ನು ಪವಿತ್ರ ಗೌಡ ಅವ್ರಿಗೆ ಕಳಿಸಿದ್ದಾರೆ. ನಾನು ದರ್ಶನ್ ಅವರ ಜಾಗದಲ್ಲಿದ್ದಿದ್ರೆ ನಾನೇನು ಮಾಡ್ತಿರಲಿಲ್ಲ. ನನ್ನ ಮರ್ಮಾಂಗನೇ ನಾನು ಅವ್ರ ಹೆಂಡತಿಗೆ ಕಳಿಸ್ತಿದ್ದೆ, ಅಂದರೆ ರೇಣುಕಾಸ್ವಾಮಿ ಅವ್ರ ಹೆಂಡತಿಗೆ ನಾನು ಕಳಿಸ್ತಿದ್ದೆ. ಇದು ಇರೋದು ಟಿಟ್ ಫಾರ್ ಟ್ಯಾಟ್. ಶೆಡ್ಡಿಗೆ ಕರ್ಸೋದಂತೆ, ಅಲ್ಲಿಗೆ ಮಾಡೋದಂತೆ. ಕರೆಸಿದ್ದಾರೆ, ಹೌದು. ವಾರ್ನ್ ಮಾಡಿದ್ದಾರೆ, ಹೌದು. ವಾಪಸ್ಸು ದುಡ್ಡು ಕೊಟ್ಟು ವಾಪಸ್ಸು ಕಳಿಸಿದ್ದಾರೆ. ಆ ಟೈಮಲ್ಲಿ ಕರೆಸ್ಕೊಂಡು ಮತ್ತೆ ಹೊಟ್ಟೋದ್ರು ಅವರು. ಬಂಡ್ರೋ ನೀವುಗಳು ಅಂತ ಪವಿತ್ರ ಗೌಡ ಅವರನ್ನೇ ಕರೆಸಿರೋದು. ಆ ಹುಡುಗರನ್ನ ಕರೆಸಿ ಫುಲ್ಲು ಕಂಪ್ಲೀಟಾಗಿ ಏನೇನು ಮಾಡಿಸ್ಬೇಕೆಲ್ಲ ಮಾಡಿಸಿ ಅಟ್ ಲಾಸ್ಟ್ ನಾನು ಹೇಳಿದ್ನಲ್ಲ, ಅವ್ರು ಬರೋಕ್ಕೂ ಅವ್ರನ್ನ ಕರೆಸಿರೋದು ಯಾವಾಗ, ಟೈಮಿಂಗ್ಸ್ ನೋಡ್ಕೊಳ್ಳಿ ಸರ್, ಟೈಮಿಂಗ್ಸ್ ನೋಡ್ಕೊಂಡು ಮಾತಾಡಿ. ಆ್ಯಂಡ್ ಮೋರ್ ಓವರ್ ನೀವು ಮೀಡಿಯಾದವ್ರು ಯಾವ ರೀತಿ ಅಂದರೆ ಎದುರುಗಡೆ ನಾವು ಡೈರೆಕ್ಟಾಗಿ ನೋಡ್ತಾ ಇದ್ದೀವಿ ಅಲ್ಲಿ ಏನು ಆಗ್ತಿದೆ ಅಂತ. ಡೈರೆಕ್ಟಾಗಿ ನೋಡ್ದಂಗೆ ನೀವುಗಳು ಮಾತಾಡ್ತೀರ, ನೀವು ಹಾಗೆ ತೋರಿಸ್ತೀರ. ದಯವಿಟ್ಟು ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಈ ಮೀಡಿಯಾಯಿಂದ ಒಂದೊಂದು ಸಂಸಾರಗಳು ತುಂಬ ಎಲ್ಲ ಬೀದಿಗೆ ಬರ್ತಾ ಇದೆ, ಮತ್ತು ಎಲ್ಲ ಸಂಸಾರಗಳು ಹಾಳಾಗ್ತಿದೆ. ದಯವಿಟ್ಟು ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ದರ್ಶನ್ ಅವ್ರ ಬಗ್ಗೆ ಇವತ್ತಿಗೆ ಎಲ್ಲದೂ ನೀವು ಸ್ಟಾಪ್ ಮಾಡಿ, ತೋರಿಸಿರೋದನ್ನು ಸ್ಟಾಪ್ ಮಾಡಿ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಷ್ಟೇ. ಏಕೆಂದರೆ ಅಜಿತ್ ಅವ್ರು ಹೇಳ್ತಾರೆ ಏನಂತ, ಹೈವಾನು ದನ ಇದ್ದಂಗಿದ್ದಾನೆ ಅಂತ. ದನಗಳನ್ನ ಸಾಕಿರೋರು ಅವ್ರ ದನದ ಥರ ಇರಬಾರ್ದಾ? ಏನ್ರಿ ತಪ್ಪು? ಯಾರ್ದಾರು ಮನೇಲಿ ಊಟ ಮಾಡ್ತಿದಾರಾ ಅಥವಾ ಯಾರ್ದಾರು ದುಡ್ಡಲ್ಲಿ ಅವ್ರು ಮಜಾ ಮಾಡ್ತಿದಾರಾ? ದನದ ಥರ ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಅವ್ರ ಒಳಗಡೆನೇ ಇದ್ದಾರೆ. ಆದರೆ ಇಲ್ಲಿ ಆಚೆ ಯಾರ್ಯಾರಿಗೆ ಏನೇನು ಆಗ್ತಿದೆ ನಿಮಗೆ ಗೊತ್ತಿದೆ. ಮುನಿರತ್ನ ಅವ್ರಿಗೆ ಏನಾಯಿತು, ಯಾವ ರೀತಿ ಅವರಲ್ಲಿ ಹೋಗಿದ್ದಾರೆ ಒಳಗಡೆ. ಪಬ್ಲಿಕ್ ಟಿವಿ ರಂಗನಾಥ್ ಅವ್ರ ಬಗ್ಗೆ ಏನೇನು ಆಚೆ ಬಂದಿದೆ. ಅದಕ್ಕೆ ಒಂದೊಂದು ದಿನವೂ ಎಲ್ಲವುದು ಆಚೆ ಬರ್ತಿದೆ. ಆ್ಯಂಡ್ ACP ಚಂದನ್ ಅವ್ರ ಬಗ್ಗೆ ಸ್ನೇಹಮಯಿ ಕೃಷ್ಣನ್ ಅವರು, ರಿಪೋರ್ಟರ್ ಅವರು ಕೆಲವೊಂದು ವಿಷಯಗಳು ಹೇಳಿದ್ದಾರೆ. ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಎಲ್ಲವುದು ಹೇಳಿದ್ದಾರೆ. ಆ್ಯಂಡ್ ದಯವಿಟ್ಟು ಅದನ್ನು ನೋಡ್ಕೊಂಡು ಮಾತಾಡಿ. ಎಲ್ಲರೂ ನೋಡಿ, ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಫಸ್ಟ್ ಕರೆಕ್ಟಾಗಿರಬೇಕು. ನಾವೇ ಕರೆಕ್ಟಾಗಿಲ್ಲ ಅಂದರೆ ಸುಮ್ಮನೆ ಅವ್ರ ಬಗ್ಗೆ ಕೆಟ್ಟ ಕೀಳ ತೋರಿಸೋದು ಮಾಡೋದು ತಪ್ಪು. ಅದಕ್ಕೆ ಇದೆಲ್ಲ ತೋರಿಸ್ತೀರಾ ಅಂತ ಅಂದ್ಬಿಟ್ಟೇ ಅವರು ಜರ್ನಲಿಸ್ಟ್ ಕಂಡ್ರೇ ಆಗಲ್ಲ ದರ್ಶನ್ ಅವ್ರಿಗೆ, ಓನ್ಲಿ ಬಿಕಾಸ್ ಆಫ್ ದಿಸ್ ಅಷ್ಟೇ. ಥ್ಯಾಂಕ್ಸ್. ಆದಷ್ಟು ಬೇಗ ಆಚೆ ಬರಲಿ ಅಂತ ನಾನು ಅನ್ಕೋತೀನಿ. ಆದಷ್ಟು ಬೇಗ ಆಚೆ ಬರಲಿ. ಆ್ಯಂಡ್ ಈವನ್ ಮೋರ್, ಇಲ್ಲಿ ಯಾರ್ಯಾರು ಬರಬೇಕಿತ್ತು ಬಂದಿಲ್ಲ, ಅದಕ್ಕೂ ಕಾರಣಗಳು ಕೆಲವೊಂದು ಏನೇನೋ ಮಾಡ್ತಾರಂತೆ ದರ್ಶನ್ ಅವ್ರಿಗೆ. ಇದೆಲ್ಲ ಯಾವ ಲೆಕ್ಕ? ಜನಗಳನ್ನ ಬ್ಲಾಕ್ ಮಾಡೋದು ಅಂದರೆ ಡಿಪಾರ್ಟ್ಮೆಂಟ್ಗೆ ಭಯ ಇದೆ ಅನ್ನೋದು ಯಾವಾಗ ಗೊತ್ತಾಗಿದ್ದು? ಅವ್ರನ್ನ ಬಳ್ಳಾರಿ ಜೈಲ್ಗೆ ಮಿಡ್ ನೈಟಲ್ಲಿ ಬೆಳಗಿನ ಜಾವ ಕರ್ಕೊಂಡೋದ್ರಲ್ಲ, ಯಾಕೆ ಭಯನಾ? ಡೈರೆಕ್ಟ್ ಡೆವಿಲಾಗಿ ಡೇ ಟೈಮಲ್ಲೇ ಕರ್ಕೊಂಡು ಹೋಗ್ಬೋದಿತ್ತು, ಶಿಫ್ಟ್ ಮಾಡ್ಬೋದಾಗಿತ್ತು ಬಳ್ಳಾರಿ ಜೈಲ್ಗೆ. ಯಾಕೆ ಅಂತ ಬೆಳಗಿನ ಜಾವದಲ್ಲಿ ಯಾಕೆ ಕಳಿಸ್ಬೇಕಾಗಿತ್ತು? ಕರ್ಕೊಂಡೋಗಿ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ನೋಡಿ, ಜನ ಬರಬೇಕು ಬರಬಾರ್ದು ದಟ್ ಇಸ್ ಸೆಕೆಂಡ್ರಿ. ಇಲ್ಲಿ ಗೊತ್ತಾಗ್ತಿದೆ. ರಜನಿ ಅನ್ನೋರು ಯೂಟ್ಯೂಬರ್ ಒಬ್ಬರು, ಅವ್ರ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ಅವರೇ ಕಾಣಿಸ್ತಾ ಇಲ್ಲ, ಎಲ್ಲಿ ಅವರು ಗೊತ್ತಿಲ್ಲ. ಇಲ್ಲಿ ಏನೋ ನಡೀತಿದೆ ಅಂತ ನಾನು ಅನ್ಕೋತೀನಿ. ಇದುವರೆಗೂ ಅದನ್ನೇ ಆಗಿರೋದು, ಎಲ್ಲವುದು ಆಚೆ ಬರ್ತಾ ಇದೆ. ಬಟ್ ಇರಲಿ, ಪರವಾಗಿಲ್ಲ. ಅದೇ ಯಾಕೆ ಬಂದಿಲ್ಲ? ಸಮಥಿಂಗ್ ಇಸ್ ದೇರ್. ಆ್ಯಂಡ್ ಏನೋ ಯಾರೋ ಸ್ಟಾಪ್ ಮಾಡ್ತಿದ್ದಾರೆ. ಬೇಲೆ ಸಿಗಕ್ಕೆ ಬಿಡದೇ ಇದ್ದವರು ಇನ್ನು ಜನಗಳು ಬರಕ್ಕೆ ಬಿಡ್ತಾರೇನ್ರಿ? ಈಗ ನಾನು ಸುದ್ದಿಗೋಷ್ಠಿನ ಇನ್ನೊಂದು ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ಇದು ಮಾಡಿ, ದರ್ಶನ್ ಅವರು ಬರ್ತಾ ಇದ್ದಾರೆ, ಬಿಡುಗಡೆ ಆಗಿದ್ದಾರೆ, ಇವಾಗ ಇನ್ನೇನು ಬರ್ತಾ ಇದ್ದಾರೆ. ಒಂದಷ್ಟು ಜನ ಬಂದು ಇಲ್ಲಿ ಕ್ಯೂನಲ್ಲಿ ನಿಂತ್ಕೋತಾರೆ, ಒಂದಷ್ಟು ಜನ ಬಂದು ಸೇರ್ಕೋತಾರೆ. ಯಾಕೆ ಕೋರ್ಟಲ್ಲಿ ನೋಡಿಲ್ವಾ ಅವ್ರೇನು ಅಂತ, ಅವ್ರ ಅಭಿಮಾನಿಗಳು ಏನು ಅಂತ ನೋಡಿಲ್ವಾ? ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.